ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 4ನೆಯ ಸ್ಕಂದದಲ್ಲಿ ಧ್ರುವ ಮಹಾರಾಜನ ಚರಿತ್ರೆಯನ್ನು ಕುರಿತಾಗಿ ನಾವು ಕೇಳಿ ತಿಳಿದಿದ್ದೇವೆ. ಧ್ರುವ ಮಹಾರಾಜನ ಗುರುಗಳಾದಂತಹ ನಾರದ ಮುನಿಗಳು ಪ್ರಚೇತಸರ ಯಜ್ಞಭೂಮಿಯಲ್ಲಿ ಧ್ರುವ ಮಹಾರಾಜನ ಮಹಿಮೆಯನ್ನು ಕುರಿತಾಗಿ ಗಾನ ಮಾಡಿದರು. ಈ ವಿಷಯವನ್ನು ಅರಿತುಕೊಂಡಂತಹ ವಿದುರನು ಪ್ರಚೇತಸರ ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಮೈತ್ರೇಯ ಮುನಿಗಳಲ್ಲಿ ಕೇಳುತ್ತಾನೆ. ಧ್ರುವ ಮಹಾರಾಜನು ಅರಣ್ಯಕ್ಕೆ ನಿರ್ಗಮಿಸಲು ಅವನ ಮಗನಾದ ಉತ್ಕಲನು ತನ್ನ ತಂದೆಯು ಅಲಂಕರಿಸಿದ್ದ ಸಮಸ್ತ ಭೂಮಂಡಲವನ್ನು ಆಳುವ ಅರಸನಿಗೆ ಅರ್ಹವಾದ ಸಂಪದ್ಭರಿತ ಸಿಂಹಾಸನವನ್ನು ಸ್ವೀಕರಿಸಲು ಇಷ್ಟಪಡಲಿಲ್ಲ. ಹುಟ್ಟಿನಿಂದಲೇ ಉತ್ಕಲನು ಪೂರ್ಣ ತೃಪ್ತನಾಗಿದ್ದನು. ಜಗತ್ತಿಗೆ ಸ್ವಲ್ಪವೂ ಅಂಟಿಕೊಳ್ಳದಂತಿದ್ದನು. ಸಮಚಿತ್ತನಾಗಿದ್ದನು. ಏಕೆಂದರೆ ಲೋಕದಲ್ಲಿರುವ ಪ್ರತಿಯೊಂದು ವಸ್ತುವು ಪರಮಾತ್ಮನಲ್ಲಿರುವುದನ್ನು, ಸಕಲ ಜೀವಿಗಳ ಹೃದಯದಲ್ಲಿ ಪರಮಾತ್ಮನು ನೆಲೆಸಿರುವುದನ್ನು ಅವನು ಕಾಣಬಲ್ಲವನಾಗಿದ್ದನು. ಹಾಗಾಗಿ ಅವನ ತಮ್ಮನೂ ಭ್ರಮಿಯ ಪುತ್ರನೂ ಆದ ವತ್ಸರನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ವತ್ಸರನು ಭೂಲೋಕದ ರಾಜನಾದನು. ಮುಂದೆ ಇದೇ ವಂಶದಲ್ಲಿ ಅಂಗ ಎನ್ನುವಂತಹ ರಾಜನು ಬರುತ್ತಾನೆ. ಅಂಗರಾಜನು ಬಹು ಸಜ್ಜನನಾಗಿದ್ದನು. ಉನ್ನತ ಚಾರಿತ್ರ್ಯವುಳ್ಳವನಾಗಿ ಬ್ರಾಹ್ಮಣ ಸಂಸ್ಕೃತಿಯ ಪ್ರೇಮಿಯಾಗಿದ್ದನು. ಅಂತಹ ಉನ್ನತಾತ್ಮನಿಗೆ ವೇನ ಎಂಬ ಹೆಸರಿನ ದುಷ್ಟ ಮಗನು ಹುಟ್ಟಿದನು. ಬಾಲಕ ವೇನನು ಬಿಲ್ಲು ಬಾಣಗಳನ್ನು ಹಿಡಿದು ಕಾಡಿಗೆ ಹೋಗುತ್ತಿದ್ದನು. ಬಾಣವನ್ನು ಹೂಡಿ ಅನಾವಶ್ಯಕವಾಗಿ ಕಾಡು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದನು. ಅಂಗರಾಜನು ತನ್ನ ಮಗ ವೇನನ ನಿರ್ದಯೆಯ ಅತಿಕ್ರೂರ ವರ್ತನೆಯನ್ನು ನೋಡಿ ಅವನನ್ನು ಸುಧಾರಿಸಲು ಬೇರೆ ಬೇರೆ ವಿಧಾನಗಳಿಂದ ಶಿಕ್ಷಿಸಿ ನೋಡಿದನು. ಆದರೆ ಅವನನ್ನು ಸರಿಯಾದ ದಾರಿಗೆ ತರಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನಿಗೆ ಅಪಾರವಾದ ದುಃಖವುಂಟಾಯಿತು. ಅಂಗ ಮಹಾರಾಜನು ಗೃಹಸ್ಥ ಜೀವನದ ಬಗ್ಗೆ ಸಂಪೂರ್ಣವಾಗಿ ಅಲಕ್ಷ್ಯ ತಾಳಿದನು. ಒಂದು ರಾತ್ರಿ ಹಾಸಿಗೆಯಿಂದ ಎದ್ದವನೇ ಗಾಢವಾಗಿ ನಿದ್ರಿಸುತ್ತಿದ್ದ ವೇನನ ತಾಯಿಯನ್ನು ತೊರೆದು ಹೊರಟು ಹೋದನು. ಸಕಲ ಸಂಪದ್ಭರಿತವಾದ ರಾಜ್ಯದ ಮೋಹವನ್ನು ಎಳ್ಳಷ್ಟೂ ಉಳಿಸಿಕೊಳ್ಳದೆ, ಯಾರ ಕಣ್ಣಿಗೂ ಬೀಳದೆ ನಿಶ್ಶಬ್ದವಾಗಿ ಅವನು ಅರಮನೆಯಿಂದ ಕಾಡಿಗೆ ನಡೆದನು. ಅಂಗರಾಜನು ನಿರ್ಲಿಪ್ತನಾಗಿ ಅರಮನೆಯನ್ನು ಬಿಟ್ಟು ಹೊರಟು ಹೋದುದು ತಿಳಿದಾಗ ಸಮಸ್ತ ಪ್ರಜೆಗಳು, ಪುರೋಹಿತರು, ಸಚಿವರು, ಗೆಳೆಯರು, ಜನಸಾಮಾನ್ಯರು ಎಲ್ಲರೂ ಬಹುದುಃಖಪಟ್ಟರು. ಎಲ್ಲೆಲ್ಲಿ ಹುಡುಕಿದರೂ ರಾಜನ ಸುಳಿವನ್ನು ಕಾಣದೇ ಇದ್ದಾಗ ಪ್ರಜೆಗಳು ಹತಾಶರಾಗಿ ನಗರಕ್ಕೆ ಹಿಂದಿರುಗಿದರು. ರಾಜನಿಲ್ಲದ ಆ ಪರಿಸ್ಥಿತಿಯನ್ನು ಪರಿಶೀಲಿಸಲು ದೇಶದ ಎಲ್ಲ ಕಡೆಗಳಿಂದ ಋಷಿಮುನಿಗಳು ಬಂದು ನೆರೆದರು. ನಗರದ ಪ್ರಜೆಗಳಾದರೋ ಕಣ್ಣೀರು ತುಂಬಿಕೊಂಡು ಅವರಿಗೆ ಭಕ್ತಿ ಗೌರವಗಳನ್ನು ಸಲ್ಲಿಸಿ ತಾವು ಎಷ್ಟು ಹುಡುಕಿದರೂ ಮಹಾರಾಜನನ್ನು ಕಂಡುಹಿಡಿಯಲಾಗಲಿಲ್ಲವೆಂದು ವಿವರವಾಗಿ ಹೇಳಿದರು. ಅಂಗ ಮಹಾರಾಜನಿಲ್ಲದೆ ಜನರ ಹಿತವನ್ನು ರಕ್ಷಿಸುವವರು ಯಾರೂ ಇರಲಿಲ್ಲ. ಈ ಪರಿಸ್ಥಿತಿಯನ್ನು ಭೃಗುಮುನಿಗಳು ಗಮನಿಸಿದರು. ಪ್ರಜೆಗಳು ಅಂಕೆ ತಪ್ಪಿ ಸ್ವೇಚ್ಛೆಯಿಂದ ವರ್ತಿಸುತ್ತಾ ನಿಯಂತ್ರಣ ತಪ್ಪುತ್ತಿದ್ದಾರೆ. ಮಹಾಮುನಿಗಳು ವೇನನನ್ನು ಮಹಾರಾಜನನ್ನಾಗಿ ಮಾಡಿ ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು. ಆದರೆ ಸಚಿವರು ಯಾರೂ ಇದನ್ನು ಒಪ್ಪಲಿಲ್ಲ. ವೇನನು ಮಹಾದುಷ್ಟ ಮತ್ತು ಕ್ರೂರಿ ಎಂದು ಆಗಲೇ ಎಲ್ಲರಿಗೂ ಚೆನ್ನಾಗಿಯೇ ತಿಳಿದಿತ್ತು. ಆದ್ದರಿಂದ ರಾಜ್ಯದಲ್ಲಿ ತಲೆ ಎತ್ತಿದ್ದ ಕಳ್ಳಕಾಕರು, ಪುಂಡರು ವೇನನು ಮಹಾರಾಜನಾದನೆಂದು ತಿಳಿದ ಕೂಡಲೇ ಹೆದರಿದರು. ಹಾವುಗಳಿಗೆ ಹೆದರಿ ಇಲಿಗಳು ಅವಿತುಕೊಳ್ಳುವ ಹಾಗೆ ಅಲ್ಲಲ್ಲೇ ಅಡಗಿದರು. ಇತ್ತ ವೇನರಾಜನು ಸಿಂಹಾಸನವನ್ನು ಏರಿದೊಡನೆಯೇ ಅವನ ಗರ್ವವು ಮುಗಿಲಿಗೇರಿತು. ಅಷ್ಟೈಶ್ವರ್ಯಗಳಿಂದ ಕೂಡಿದ ಅವನನ್ನು ಯಾರೂ ಹಿಡಿಯುವವರೇ ಇಲ್ಲದಂತಾಯಿತು. ಈ ಹುಸಿ ಪ್ರತಿಷ್ಠೆಯಿಂದಾಗಿ ಎಲ್ಲರಿಗಿಂತಲೂ ತಾನೇ ಶ್ರೇಷ್ಠನೆಂದು ಭಾವಿಸಿಕೊಂಡು ಮಹಾತ್ಮರನ್ನು ಅವನು ಅವಮಾನಿಸತೊಡಗಿದನು. ಅಧಿಕಾರ ಐಶ್ವರ್ಯಗಳಿಂದ ಕುರುಡಾಗಿ ವೇನರಾಜನು ರಥದಲ್ಲಿ ಕುಳಿತುಕೊಂಡು ಅಂಕೆ ತಪ್ಪಿದ ಸಲಗದಂತೆ ರಾಜ್ಯದಲ್ಲಿ ಸಂಚರಿಸುತ್ತಿದ್ದನು. ಇನ್ನು ಮುಂದೆ ಬ್ರಾಹ್ಮಣರು ಯಾವುದೇ ಯಾಗವನ್ನು ಮಾಡಕೂಡದು, ದಾನಧರ್ಮ ಮಾಡಕೂಡದು, ಘೃತದಿಂದ ಯಾವುದೇ ಹೋಮ ಮಾಡುವುದನ್ನು ನಿಷೇಧಿಸಲಾಗಿದೆ ಎಂದು ಎಲ್ಲ ಕಡೆಯೂ ಡಂಗುರ ಸಾರಿದನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ರಾಜ್ಯದಲ್ಲಿ ಯಾವುದೇ ಬಗೆಯ ಧಾರ್ಮಿಕ ಆಚರಣೆಗಳು ನಡೆಯದಂತೆ ನಿಲ್ಲಿಸಿಬಿಟ್ಟನು. ಮುನಿಗಳೆಲ್ಲರೂ ಸಭೆ ಸೇರಿ ಕ್ರೂರಿಯಾದ ವೇನನ ದೌರ್ಜನ್ಯಗಳನ್ನು ಗಮನಿಸಿ ಜಗತ್ತಿಗೆ ಭಾರೀ ಗಂಡಾಂತರವು ಸಮೀಪಿಸುತ್ತಿದೆ ಎಂದು ತೀರ್ಮಾನಿಸಿದರು. ಸಾಮಾನ್ಯ ಪ್ರಜೆಗಳು ಒಂದು ಕಡೆ ದುರುಳನಾದ ಅರಸನಿಂದಲೂ ಇನ್ನೊಂದು ಕಡೆ ಕಳ್ಳಕಾಕರಿಂದಲೂ ವಿಪತ್ತಿಗೆ ಸಿಲುಕಿದ್ದರು. ಮಹಾತ್ಮರಾದ ಋಷಿಗಳು ವೇನರಾಜನ ಬಳಿಗೆ ಬಂದರು. ಉಕ್ಕಿ ಬಂದ ನಿಜವಾದ ಕ್ರೋಧವನ್ನೂ ಅಡಗಿಸಿಟ್ಟುಕೊಂಡು ಅವನೊಂದಿಗೆ ಮಧುರವಾಗಿ ಮಾತನಾಡತೊಡಗಿದರು. ಮಹಾರಾಜ, ನಿನಗೆ ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಬೇಕೆಂದು ನಾವು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ಗಮನವಿಟ್ಟು ಕೇಳು.
ಅದರಿಂದ ನಿನ್ನ ಆಯಸ್ಸು, ಸಂಪತ್ತು, ಸಾಮರ್ಥ್ಯ ಮತ್ತು ಕೀರ್ತಿಗಳು ಹೆಚ್ಚುತ್ತವೆ. ನೀನು ಜನಸಾಮಾನ್ಯರ ಆಧ್ಯಾತ್ಮಿಕ ಜೀವನವನ್ನು ಹಾಳು ಮಾಡುವುದಕ್ಕೆ ಕಾರಣನಾಗಬಾರದು. ರಾಜನು ಪ್ರಜೆಗಳನ್ನು ದುಷ್ಟ ಮಂತ್ರಿಗಳ ಹಾಗೂ ಕಳ್ಳಕಾಕರ ಪೀಡೆಯಿಂದ ಕಾಪಾಡಬೇಕು. ಈ ಸತ್ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಕ್ಕಾಗಿ ಅವನು ಪ್ರಜೆಗಳು ಕೊಡುವ ತೆರಿಗೆಗಳನ್ನು ಸ್ವೀಕರಿಸಬಹುದು. ದೇವೋತ್ತಮ ಪರಮಪುರುಷನು, ಸಕಲ ವಿಶ್ವಾಭಿವ್ಯಕ್ತಿಯ ಮೂಲ ಕಾರಣನೂ, ಪ್ರತಿಯೊಬ್ಬ ಜೀವಿಯ ಹೃದಯಸ್ಥನಾದ ಪರಮಾತ್ಮನೂ ಆದ ಭಗವಂತನನ್ನು ಎಲ್ಲರೂ ಪೂಜಿಸುವಂತೆ ರಾಜನು ನೋಡಿಕೊಂಡರೆ ಆಗ ಭಗವಂತನು ಸಂತುಷ್ಟನಾಗುತ್ತಾನೆ. ಈ ವಿಶ್ವ ವ್ಯವಹಾರಗಳನ್ನು ನಿಯಂತ್ರಿಸುವ ಹಿರಿಯ ದೇವತೆಗಳೆಲ್ಲರೂ ದೇವೋತ್ತಮ ಪರಮಪುರುಷನನ್ನು ಪೂಜಿಸುತ್ತಾರೆ. ಅವನನ್ನು ಸಂತುಷ್ಟಿಪಡಿಸಿದರೆ ಸಾಧಿಸಲಾಗದ್ದು ಯಾವುದೂ ಇಲ್ಲ. ಈ ಕಾರಣದಿಂದಲೇ ಎಲ್ಲ ದೇವತೆಗಳು, ವಿವಿಧ ಲೋಕಗಳ ಅಧಿದೇವತೆಗಳು, ಅಲ್ಲಿಯ ನಿವಾಸಿಗಳು ಪರಮಪ್ರಭುವನ್ನು ಪೂಜಿಸಿ ಅವನಿಗೆ ಬಗೆ ಬಗೆಯ ವಸ್ತುಗಳನ್ನು ಅರ್ಪಿಸುವುದರಲ್ಲಿ ಸಂತೋಷಪಡುತ್ತಾರೆ. ದೇವೋತ್ತಮ ಪರಮಪುರುಷನು ಇತರ ಎಲ್ಲ ಮುಖ್ಯ ದೇವತೆಗಳೊಂದಿಗೆ ಎಲ್ಲ ಲೋಕಗಳಲ್ಲಿ ನಡೆಯುವ ಎಲ್ಲ ಯಜ್ಞಯಾಗಾದಿಗಳ ಫಲವನ್ನು ಭೋಗಿಸುತ್ತಾನೆ. ಪರಮಪ್ರಭುವು 3 ವೇದಗಳ ಮೊತ್ತ, ಎಲ್ಲದರ ಒಡೆಯ, ಎಲ್ಲ ತಪಸ್ಸುಗಳ ಅಂತಿಮ ಲಕ್ಷ್ಯ. ಆದ್ದರಿಂದ ನಿನ್ನ ದೇಶದ ಜನರು ನಿನ್ನ ಉದ್ಧಾರಕ್ಕಾಗಿ ವಿವಿಧ ಯಜ್ಞಯಾಗಾದಿಗಳಲ್ಲಿ ತೊಡಗಬೇಕು. ವಾಸ್ತವವಾಗಿ ಯಜ್ಞ ಮಾಡುವಂತೆ ನೀನೇ ಅವರನ್ನು ಸದಾ ನಿರ್ದೇಶಿಸಬೇಕು. ನಿನ್ನ ರಾಜ್ಯದಲ್ಲಿರುವ ಬ್ರಾಹ್ಮಣರೆಲ್ಲರೂ ಯಾಗಾಚರಣೆಯಲ್ಲಿ ನಿರತರಾದರೆ ಪ್ರಭುವಿನ ಸಮಗ್ರ ವಿಸ್ತರಣೆಗಳೇ ಆದ ಎಲ್ಲ ದೇವತೆಗಳು ಆ ಕರ್ಮಗಳಿಂದ ಬಹು ಸಂತೋಷಪಟ್ಟು ಉದ್ದೇಶಿತ ಫಲವನ್ನು ನಿನಗೆ ನೀಡುತ್ತಾರೆ. ಆದ್ದರಿಂದ ಯಜ್ಞಗಳನ್ನು ನಿಲ್ಲಿಸಬೇಡ. ಅವುಗಳನ್ನು ನಿಲ್ಲಿಸಿದರೆ ನೀನು ದೇವತೆಗಳನ್ನು ಅಪಮಾನಿಸಿದಂತಾಗುತ್ತದೆ. ಋಷಿಗಳ ಈ ಮಾತುಗಳನ್ನು ಕೇಳಿದಂತಹ ವೇನನು ಅವರಲ್ಲಿ ಈ ರೀತಿಯಾಗಿ ನುಡಿದನು: ನಿಮಗೆ ಸ್ವಲ್ಪವೂ ಅನುಭವವಿಲ್ಲ. ನೀವು ಧರ್ಮವಲ್ಲದ್ದನ್ನು ಹಿಡಿದುಕೊಂಡು ಅದನ್ನೇ ಧರ್ಮವೆಂದು ಅಂಗೀಕರಿಸುತ್ತಿರುವುದು ಬಹು ವಿಷಾದಕರವಾಗಿದೆ. ರಾಜನೇ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾರು ಅಜ್ಞಾನದಿಂದ ರಾಜನನ್ನು ಪೂಜಿಸುವುದಿಲ್ಲವೋ ಅವರು ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಸುಖವನ್ನು ಪಡೆಯುವುದಿಲ್ಲ. ಸಮಸ್ತ ದೇವತೆಗಳು ರಾಜನ ದೇಹದಲ್ಲಿ ನೆಲೆಸಿದ್ದಾರೆ. ಈ ಕಾರಣದಿಂದಲೇ ರಾಜನನ್ನು ಎಲ್ಲ ದೇವತೆಗಳ ಆಗರ ಎಂದು ಕರೆಯಲಾಗಿದೆ. ಅವರೆಲ್ಲರೂ ರಾಜನ ದೇಹದ ವಿಭಿನ್ನ ಅಂಶಗಳಾಗಿದ್ದಾರೆ. ನೀವು ನನ್ನ ಮೇಲೆ ತಳೆದಿರುವ ಕ್ರೋಧವನ್ನು ಬಿಡಬೇಕು. ನೀವೆಲ್ಲರೂ ಧಾರ್ಮಿಕ ಆಚರಣೆಗಳಿಂದ ನನ್ನನ್ನು ಪೂಜಿಸಿ ನನಗೆ ಸಕಲ ವಸ್ತುಗಳನ್ನು ಅರ್ಪಿಸಬೇಕು. ನೀವು ಬುದ್ಧಿವಂತರೇ ಆದ ಪಕ್ಷದಲ್ಲಿ ಸಕಲ ಯಜ್ಞಗಳ ಪ್ರಥಮ ಹವಿಸ್ಸನ್ನು ಸ್ವೀಕರಿಸಲು ನನಗಿಂತ ಮೇಲಾದ ಇನ್ನೊಬ್ಬ ಪರಮಪುರುಷನಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಿರಿ. ಈ ರೀತಿಯಾಗಿ ರಾಜನು ತನ್ನ ಪಾಪಯುತ ಜೀವನದ ಕಾರಣದಿಂದ ವಿಹಿತವಾದ ದಾರಿಯನ್ನು ತೊರೆದುದರಿಂದ ಮೂಢನಂತೆ ವರ್ತಿಸುತ್ತಿದ್ದನು. ಮಹರ್ಷಿಗಳು ಅತ್ಯಂತ ಗೌರವದಿಂದ ತನ್ನ ಮುಂದೆ ಇರಿಸಿದ ಕೋರಿಕೆಗಳನ್ನು ಅವನು ಧಿಕ್ಕರಿಸಿದನು. ತಾನೇ ಮಹಾವಿದ್ವಾಂಸನೆಂದು ಗರ್ವಿಷ್ಠನಾಗಿ ಮಹಾತ್ಮರನ್ನು ಅಪಮಾನಿಸಿದ ಕಡುಮೂರ್ಖನಾದ ವೇನರಾಜನ ಮಾತುಗಳಿಂದ ತಪೋಧನರ ಎದೆ ಒಡೆಯಿತು. ಅವನ ಮೇಲೆ ಕಡುಕೋಪ ಉಕ್ಕಿತು. ಹನ್ಯತಾಮೇಷ ಪಾಪ ಪ್ರಕೃತಿದಾರುಣಃ ಜೀವಂ ಜಗದ ಸಾವಾಶೋ ಕುರುತೆ ಭಸ್ಮಸಾಧ್ರುವಂ. ಮಹರ್ಷಿಗಳೆಲ್ಲರೂ ಒಟ್ಟಿಗೆ ಕೂಗಿದರು: ಇವನನ್ನು ಕೊಲ್ಲಿರಿ. ಇವನು ಅತಿ ಭಯಂಕರನು, ಮಹಾಪಾಪಿಯು. ಇವನು ಬದುಕಿದ್ದೇ ಆದರೆ ಅನತಿ ಕಾಲದಲ್ಲಿ ಇಡೀ ಜಗತ್ತನ್ನೇ ಖಂಡಿತವಾಗಿಯೂ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ. ಅಧಾರ್ಮಿಕನೂ ಉದ್ಧತನೂ ಆದ ಈ ಮನುಷ್ಯನು ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಅರ್ಹನಲ್ಲವೇ ಅಲ್ಲ. ಇವನು ಎಷ್ಟು ನಾಚಿಕೆಗೆಟ್ಟವನೆಂದರೆ ದೇವೋತ್ತಮ ಪರಮಪ್ರಭುವಾದ ವಿಷ್ಣುವನ್ನೇ ನಿಂದಿಸಲು ಕೂಡ ಹಿಂಜರಿಯಲಿಲ್ಲ. ಮಹಾತ್ಮರಾದ ಆ ತಪೋಧನರು ಹೀಗೆ ತಮ್ಮ ಸುಪ್ತ ಕ್ರೋಧವನ್ನು ವ್ಯಕ್ತಪಡಿಸುತ್ತಾ ರಾಜನನ್ನು ತಕ್ಷಣವೇ ಕೊಲ್ಲಲು ನಿರ್ಧರಿಸಿದರು. ವೇನರಾಜನಾದರೋ ದೇವೋತ್ತಮ ಪರಮಪುರುಷನನ್ನು ನಿಂದಿಸಿ ಅವಹೇಳನ ಮಾಡಿ ಆಗಲೇ ಸತ್ತಂತಾಗಿದ್ದನು. ಆದ್ದರಿಂದ ಋಷಿಗಳು ಯಾವುದೇ ಆಯುಧವನ್ನೂ ಉಪಯೋಗಿಸದೆ ಕ್ರೋಧಯುಕ್ತ ಹೂಂಕಾರದಿಂದಲೇ ಅವನನ್ನು ಸಂಹರಿಸಿದರು. ವೇನರಾಜನ ಸಾವಿನಿಂದಾಗಿ ದೇಶದಲ್ಲಿ ಬಹಳಷ್ಟು ಅನರ್ಥಗಳು ಸಂಭವಿಸಲು ಪ್ರಾರಂಭಿಸಿದವು. ಸರ್ಕಾರವಿಲ್ಲದೆ ರಾಜ್ಯದಲ್ಲಿ ಕಾನೂನು ಕಟ್ಟಳೆ ಕುಸಿದು ಬಿದ್ದಿತ್ತು. ಕೊಲೆಪಾತಕಿಗಳು, ದುಷ್ಟರು, ಕಳ್ಳರು ಎಲ್ಲೆಲ್ಲೂ ವಿಜೃಂಭಿಸುತ್ತಿದ್ದರು. ಜನರ ಸಂಪತ್ತನ್ನು ಲೂಟಿ ಹೊಡೆಯುತ್ತಿದ್ದರು. ಬ್ರಾಹ್ಮಣರು, ಶ್ರೇಷ್ಠರಾದ ಋಷಿಗಳೂ ಸೇರಿ ವೇನರಾಜನ ಮೃತದೇಹದ ತೋಳುಗಳನ್ನು ಮಥಿಸಿದರು. ಇದರ ಫಲವಾಗಿ ಅವನ ತೋಳುಗಳಿಂದ ಒಂದು ಗಂಡು ಒಂದು ಹೆಣ್ಣು ಜೋಡಿಯು ಹುಟ್ಟಿತು. ದೇವೋತ್ತಮ ಪರಮಪುರುಷ ಭಗವಾನ್ ವಿಷ್ಣುವಿನ ಸ್ವಾಂಶವೇ ಆ ರೂಪದಲ್ಲಿ ವಿಸ್ತಾರಗೊಂಡುದನ್ನು ಋಷಿಗಳು ಅರಿತರು.
ಈ ಪುರುಷನು ಸಮಸ್ತ ವಿಶ್ವವನ್ನು ಪಾಲಿಸುವ ಭಗವಾನ್ ವಿಷ್ಣುವಿನ ಪಾಲನ ಶಕ್ತಿಯ ಸ್ವಾಂಶ ವಿಸ್ತರಣವಾಗಿದ್ದಾನೆ. ಈ ಸ್ತ್ರೀಯು ಎಂದೂ ಪರಮಪ್ರಭುವನ್ನು ಬಿಟ್ಟು ಅಗಲದ ಲಕ್ಷ್ಮಿಯ ಸ್ವಾಂಶವಾಗಿದ್ದಾಳೆ. ಈ ರೀತಿಯಾಗಿ ದೇವೋತ್ತಮ ಪರಮಪುರುಷನೇ ಸ್ವತಃ ಸಮಸ್ತ ಜನರ ರಕ್ಷಣೆಗಾಗಿ ಪೃಥು ಮಹಾರಾಜನಾಗಿ ಅವತಾರ ತಾಳಿದ್ದಾನೆ. ಪೃಥು ಮಹಾರಾಜನ ಮಹಿಮೆಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.